ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಬಹಳ ಮುಖ್ಯವಾದ ಲಲಿತಾ ಕುಮಾರಿ ವಿರುದ್ಧ ಉತ್ತರ ಪ್ರದೇಶ ಸರ್ಕಾರ ಪ್ರಕರಣದ ಹೌದು, ಇದೊಂದು ಅತ್ಯಂತ ಮಹತ್ವದ ಸಾಂವಿಧಾನಿಕ ತೀರ್ಪು. ಖಂಡಿತ ಈ ದಾಖಲೆಗಳನ್ನು ಪರಿಶೀಲಿಸುವುದೇ ನಮ್ಮ ಇಂದಿನ ಗುರಿ. ನಮ್ಮಲ್ಲಿ ಯಾರಿಗೇ ಆದ್ರೂ ಪೊಲೀಸ್ ಠಾಣೆಗೆ ಹೋಗ್ಬೇಕು ಅಂದ್ರೆ ಒಂದು ರೀತಿಯ ಆತಂಕ ಇರುತ್ತೆ. ನಾವು ದೂರು ಕೊಟ್ರೆ ಪೊಲೀಸರು ತಗೊಳ್ತಾರಾ ಇಲ್ವಾ ಅನ್ನೋ ಭಯ. ನಿಜ. 2008ರಲ್ಲಿ ಭೋಲಾ ಕಾಮತ್ ಅನ್ನೋ ತಂದೆಗೆ ನಿಖರವಾಗಿ ಇದೇ ಪರಿಸ್ಥಿತಿ ಎದುರಾಯಿತು. ನೋಡಿ, ಆ ಕಥೆ ಕೇಳಿದ್ರೆ ಯಾರಿಗಾದ್ರೂ ಕಣ್ಣಲ್ಲಿ ನೀರ್ ಬರುತ್ತೆ. ಅವರ ಅಪ್ರಾಪ್ತ ಮಗಳು ಲಲಿತಾ ಕುಮಾರಿ ಅಪಹರಣ ಆಗ್ತಾಳೆ. ಗಾಬರಿಯಿಂದ ಅವರು ಪೊಲೀಸ್ ಠಾಣೆಗೆ ಓಡಿ ಹೋದಾಗ ಅಲ್ಲಿ ಅಧಿಕಾರಿಗಳು ದೂರು ದಾಖಲಿಸಿಕೊಳ್ಳಲು ನೇರವಾಗಿ ನಿರಾಕರಿಸಿದ್ರು. ಹೌದು, ಆ ತಂದೆಯ ಅಸಹಾಯಕತೆ ಎಷ್ಟಿತ್ತಪ್ಪ ಅಂದ್ರೆ ಮಗಳನ್ನ ಹುಡುಕಿಕೊಡಿ ಅಂತ ಬೇಡುತ್ತಾ ಅವರು ಕೊನೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ಬೇಕಾಯ್ತು. ಒಂದು ಮಾನವೀಯ ದುರಂತ ಹೇಗೆ ದೊಡ್ಡ ಸಾಂವಿಧಾನಿಕ ಚರ್ಚೆಗೆ ದಾರಿ ಮಾಡಿಕೊಟ್ಟು ಅನ್ನೋದು ಬಹಳ ಮುಖ್ಯ. ಆ ಒಂದು ಕರುಣಾಜನಕ ಘಟನೆ ಇಡೀ ದೇಶದ ಕಾನೂನು ವ್ಯವಸ್ಥೆಯನ್ನ ಪ್ರಶ್ನಿಸುವಂತೆ ಮಾಡಿತು. ಇಲ್ಲಿನ ಮುಖ್ಯ ಕಾನೂನು ಪ್ರಶ್ನೆ ಬಹಳ ಸ್ಪಷ್ಟವಾಗಿತ್ತು. ನಮ್ಮ ದೇಶದಲ್ಲಿ ಅಪರಾಧ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವ ಮೂಲ ಕೈಪಿಡಿಯಾದ ಸಿಆರ್ಪಿಸಿ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಹೌದು, ಅದರ ಸೆಕ್ಷನ್ 154ರ ಬಗ್ಗೆ ಈ ಚರ್ಚೆ. ದೂರು ಬಂದಾಗ ಅದರ ಸತ್ಯಾಸತ್ಯತೆಯನ್ನ ಪರಿಶೀಲಿಸುವ ವಿವೇಚನಾಧಿಕಾರ ಪೊಲೀಸರಿಗೆ ಇದೆಯಾ ಅಥವಾ ತಕ್ಷಣವೇ ದೂರನ್ನ ಎಫ್ಐಆರ್ ಆಗಿ ದಾಖಲಿಸಿಕೊಳ್ಳೋದು ಅವರ ಕಡ್ಡಾಯ ಕರ್ತವ್ಯನಾ ಅನ್ನೋದು ಇಲ್ಲಿನ ದೊಡ್ಡ ಸಂಘರ್ಷ. ಈ ಸಂಘರ್ಷದ ಹಿಂದೆ 2 ಪ್ರಮುಖ ಕಾರಣಗಳಿವೆ ಅಂತ ಈ ದಾಖಲೆಗಳು ಸ್ಪಷ್ಟವಾಗಿ ಹೇಳ್ತಿವೆ. ಒಂದೆಡೆ ಅಪರಾಧದ ಅಂಕಿಅಂಶಗಳನ್ನ ಕಡಿಮೆ ತೋರಿಸಲು ಪೊಲೀಸರು ದೂರುಗಳನ್ನೇ ದಾಖಲಿಸದೇ ಇರೋ ಒಂದು ಕೆಟ್ಟ ಪ್ರವೃತ್ತಿ ಇದೆ. ಇದನ್ನ ಅಪರಾಧಗಳನ್ನ ಮುಚ್ಚಿ ಹಾಕುವ ಅಂದ್ರೆ ಬರ್ಕಿಂಗ್ ಆಫ್ ಕ್ರೈಮ್ ಅಂತ ಕರೀತಾರೆ. ಸರಿ. ಇನ್ನೊಂದೆಡೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಸುಳ್ಳು ಎಫ್ಐಆರ್ಗಳನ್ನ ದಾಖಲಿಸಿದರೆ ಏನಾಗುತ್ತೆ ಅನ್ನೋ ಆತಂಕ ಕೂಡ ಇತ್ತು. ಹೌದು, ಯಾಕೆಂದ್ರೆ ಭಾರತೀಯ ಸಂವಿಧಾನದ 21ನೇ ವಿಧಿಯು ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ ನೀಡುತ್ತೆ. ಒಂದು ಸುಳ್ಳು ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾದ್ರೆ ಅಮಾಯಕರ ಆ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗುವ ಅಪಾಯ ಇರುತ್ತೆ. ಇದೊಂದು ಅತ್ಯಂತ ಸೂಕ್ಷ್ಮವಾದ ಬಿಕ್ಕಟ್ಟಾಗಿತ್ತು. ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಈ ಬಿಕ್ಕಟ್ಟನ್ನ ಹೇಗೆ ಬಗೆಹರಿಸ್ತು ಅನ್ನೋದು ಬಹಳ ಆಸಕ್ತಿದಾಯಕ. ಅವರು ಕಾನೂನಿನಲ್ಲಿರೋ ಶ್ಯಾಲ್ ಅನ್ನೋ ಇಂಗ್ಲಿಷ್ ಪದದ ಅಕ್ಷರಶಃ ಅರ್ಥವನ್ನ ಪರಿಗಣಿಸಿದ್ರು. ಅಂದ್ರೆ ಇದು ಕಡ್ಡಾಯ ಅಂತ ಅರ್ಥ. ಖಂಡಿತ. ದೂರಿನಲ್ಲಿ ಒಂದು ಸಂಜ್ಞೇಯ ಅಪರಾಧ ಅಂದ್ರೆ ಕಾಗ್ನಿಸಬಲ್ ಎಫೆನ್ಸ್ ನಡೆದಿದೆ ಅಂತ ಕಂಡುಬಂದ್ರೆ ಎಫ್ಐಆರ್ ದಾಖಲಿಸುವುದು ಕಡ್ಡಾಯ ಅಂತ ತೀರ್ಪು ಬಂತು. ಇಲ್ಲಿ ಈ ಸಂಜ್ಞೇಯ ಅಪರಾಧ ಅಂದ್ರೆ ಏನು ಅನ್ನೋದನ್ನ ನಾವು ಸ್ಪಷ್ಟಪಡಿಸಬೇಕು. ಸಂಜ್ಞೇಯ ಅಪರಾಧ ಅಂದ್ರೆ ಕೊಲೆ, ಅತ್ಯಾಚಾರ, ಅಪಹರಣದಂತಹ ಗಂಭೀರ ಸ್ವರೂಪದ ಅಪರಾಧಗಳು. ಇಂತಹ ಕೇಸ್ಗಳಲ್ಲಿ ಪೊಲೀಸರು ನ್ಯಾಯಾಲಯದ ವಾರೆಂಟ್ ಇಲ್ದನೆ ಆರೋಪಿಯನ್ನ ಬಂಧಿಸಬಹುದು. ದೂರಿನಲ್ಲಿ ಇಂತಹ ಗಂಭೀರ ಅಪರಾಧದ ಪ್ರಸ್ತಾಪ ಇದ್ರೆ ಪೊಲೀಸ್ ಠಾಣೆಯ ಮೆಟ್ಟಿಲಲ್ಲೇ ಆ ದೂರಿನ ವಿಶ್ವಾಸಾರ್ಹತೆಯನ್ನ ನಿರ್ಣಯಿಸುವ ಅಧಿಕಾರವನ್ನ ಈ ತೀರ್ಪು ಪೊಲೀಸರಿಂದ ಕಸಿದುಕೊಳ್ತು. ದೂರು ಬಂದ ತಕ್ಷಣ ಎಫ್ಐಆರ್ ದಾಖಲಾಗಲೇಬೇಕು. ದಾಖಲಾಗಲೇಬೇಕು. ಆದ್ರೆ ಒಂದು ಕ್ಷಣ ಎಫ್ಐಆರ್ ದಾಖಲಿಸುವುದು ಕಡ್ಡಾಯ ಅಂದ್ರೆ ದೂರು ಕೊಟ್ಟ ತಕ್ಷಣ ಪೊಲೀಸರು ಹೋಗಿ ಆರೋಪಿಯನ್ನ ಬಂಧಿಸ್ಲೇಬೇಕಾ? ಆ ಕ್ಷಣದಲ್ಲಿಯೇ ಸ್ವಯಂಚಾಲಿತ ಬಂಧನ ಅಥವಾ ಆಟೋಮ್ಯಾಟಿಕ್ ಅರೆಸ್ಟ್ ಆಗ್ಬಿಡುತ್ತಾ? ಇಲ್ಲ. ಇದು ನ್ಯಾಯಾಲಯ ಕಂಡುಕೊಂಡ ಅತ್ಯಂತ ಜಾಣ್ಮೆಯ ಪರಿಹಾರ. ಎಫ್ಐಆರ್ ದಾಖಲಾದ ತಕ್ಷಣವೇ ಸ್ವಯಂಚಾಲಿತ ಬಂಧನ ಆಗೋದಿಲ್ಲ. ಓಕೆ, ಅಂದ್ರೆ ಎಫ್ಐಆರ್ ಅನ್ನೋದು ಕೇವಲ ತನಿಖೆಯ ಆರಂಭ ಮಾತ್ರ. ಅಂದೆ ಪೊಲೀಸರು ತನಿಖೆ ಮಾಡಲೇಬೇಕು, ಸಾಕ್ಷಿಗಳನ್ನ ಕಲೆ ಹಾಕಬೇಕು. ಇದು ಸಂತ್ರಸ್ತರ ದೂರು ನೀಡುವ ಹಕ್ಕು ಮತ್ತು ಆರೋಪಿಯ ಸ್ವಾತಂತ್ರ್ಯದ ಹಕ್ಕು ಇವೆರಡರ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಮಾಡಿದ ಅದ್ಭುತ ವ್ಯವಸ್ಥೆ. ಇದು ನಿಜಕ್ಕೂ ಸಾಮಾನ್ಯ ಜನರಿಗೆ ಸಿಕ್ಕ ದೊಡ್ಡ ಜಯ ಅಂತಾನೆ ಹೇಳಬಹುದು. ಆದ್ರೆ ಎಲ್ಲಾ ರೀತಿಯ ದೂರುಗಳಿಗೂ ಕಣ್ಣು ಮುಚ್ಕೊಂಡು ಎಫ್ಐಆರ್ ದಾಖಲಿಸುವುದು ಪ್ರಾಯೋಗಿಕವಾಗಿ ಸಾಧ್ಯನಾ? ಉದಾಹರಣೆಗೆ, ಯಾವುದೋ ವ್ಯಾಪಾರದ ವಿಚಾರಕ್ಕೆ ಜಗಳವಾದ್ರೆ ಅದಕ್ಕೂ ತಕ್ಷಣ ಎಫ್ಐಆರ್ ಮಾಡಬೇಕಾಗಿಲ್ಲ. ಆ ಪ್ರಶ್ನೆಗೆ ನ್ಯಾಯಾಲಯ ಪ್ರಾಥಮಿಕ ವಿಚಾರಣೆ ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಅನ್ನೋ ಒಂದು ಸೂಕ್ಷ್ಮವಾದ ವಿನಾಯಿತಿಯನ್ನ ನೀಡಿದೆ. ಅಂದ್ರೆ ಕೆಲವು ನಿರ್ದಿಷ್ಟ ಪ್ರಕರಣಗಳಿಗೆ ಮಾತ್ರ ಈ ವಿನಾಯಿತಿ ಅಲ್ವಾ? ಹೌದು. ಕೊಲೆಯಂತಹ ಗಂಭೀರ ಪ್ರಕರಣಗಳಲ್ಲಿ ತಕ್ಷಣದ ಕ್ರಮ ಬೇಕು. ಆದರೆ ಕೌಟುಂಬಿಕ ಅಥವಾ ವೈವಾಹಿಕ ವಿವಾದಗಳು, ವೈದ್ಯಕೀಯ ನಿರ್ಲಕ್ಷ್ಯ, ಭ್ರಷ್ಟಾಚಾರ ಮತ್ತು ವಾಣಿಜ್ಯ ಪ್ರಕರಣಗಳಲ್ಲಿ ತಕ್ಷಣವೇ ಎಫ್ಐಆರ್ ದಾಖಲಿಸುವ ಬದಲು ಪೊಲೀಸರು ಪ್ರಾಥಮಿಕ ವಿಚಾರಣೆ ನಡೆಸಬಹುದು. ಅಂದ್ರೆ ಈ ನಿರ್ದಿಷ್ಟ ಪ್ರಕರಣಗಳಲ್ಲಿ
ಪೊಲೀಸರು ದೂರಿನ ಪ್ರತಿಯೊಂದು ಸಾಕ್ಷ್ಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಯಾರು ಸರಿ ಯಾರು ತಪ್ಪು ಅಂತ ನಿರ್ಧರಿಸ್ತಾರಾ? ಖಂಡಿತ ಇಲ್ಲ. ದೂರಿನ ವಾಸ್ತವಿಕ ಸತ್ಯಾಂಶಗಳನ್ನ ಪರಿಶೀಲಿಸೋದಲ್ಲ. ಈ ಪ್ರಾಥಮಿಕ ವಿಚಾರಣೆಯ ಏಕೈಕ ಉದ್ದೇಶ ದೂರಿನಲ್ಲಿ ನಿಜಕ್ಕೂ ಒಂದು ಸಂಜ್ಞೇಯ ಅಪರಾಧ ನಡೆದಿದ್ಯಾ ಇಲ್ವಾ ಅಂತ ನಿರ್ಧರಿಸೋದು ಮಾತ್ರ. ರೈಟ್. ಮತ್ತು ಇಲ್ಲಿ ಅತಿ ಮುಖ್ಯವಾದ ನಿಯಮ ಏನಪ್ಪಾ ಅಂದ್ರೆ, ಈ ವಿಚಾರಣೆಯನ್ನ ಗರಿಷ್ಠ 7 ದಿನಗಳ ಒಳಗೆ ಮುಕ್ತಾಯಗೊಳಿಸಲೇಬೇಕು. ಯಾವುದೇ ಕಾರಣಕ್ಕೂ ಈ 7 ದಿನಗಳ ಮಿತಿಯನ್ನ ಮೀರುವಂತಿಲ್ಲ. ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯಬಹುದಾದ ಪ್ರಾಯೋಗಿಕ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಗಂಭೀರ ಅಪರಾಧಗಳಿಗಾಗಿ ದೂರು ನೀಡಲು ಹೋದಾಗ ಪೊಲೀಸರು ಯಾವುದೇ ಸಾಮಾನ್ಯ ಜನರನ್ನ ವಾಪಸ್ ಕಳಿಸುವಂತಿಲ್ಲ. ಹೌದು, ಕಾನೂನು ನಮ್ಮ ಬೆನ್ನಿಗಿದೆ ಅನ್ನೋ ಭರವಸೆ ಇದು. ಹಾಗೆಯೇ ವಕೀಲರು ಮತ್ತು ಕಾನೂನು ವೃತ್ತಿಪರರು ಈ 7 ದಿನಗಳ ಪ್ರಾಥಮಿಕ ವಿಚಾರಣೆಯ ಮಿತಿಯನ್ನ ಪೊಲೀಸರು ದುರ್ಬಳಕೆ ಮಾಡದಂತೆ ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡೋದು ಅತ್ಯಗತ್ಯ. ಜ್ಞಾನ ಮಿದ್ದಾಗ ಮಾತ್ರ ನಮ್ಮ ಹಕ್ಕುಗಳ ರಕ್ಷಣೆಯಾಗುತ್ತೆ. ನ್ಯಾಯಾಲಯದ ಈ ತೀರ್ಪು ಪೊಲೀಸ್ ಠಾಣೆಯಲ್ಲಿ ಸಾಮಾನ್ಯ ಜನರ ಧ್ವನಿಯನ್ನ ಬಲಪಡಿಸಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ನಿಜ. ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಚೋದನಾಕಾರಿ ಪ್ರಶ್ನೆಯನ್ನ ಹಾಗೆ ಬಿಟ್ಟೋಗೋಣ. ಕೌಟುಂಬಿಕ ಅಥವಾ ವಾಣಿಜ್ಯ ಪ್ರಕರಣಗಳಂತಹ ವಿನಾಯಿತಿ ನೀಡಲಾದ ಕೇಸ್ಗಳಲ್ಲಿ 7 ದಿನಗಳ ಪ್ರಾಥಮಿಕ ವಿಚಾರಣೆಗೆ ಅವಕಾಶ ಇದೆಯಲ್ವೇ? ಹೌದು, ಅವಕಾಶ ಇದೆ. ಎಫ್ಐಆರ್ ದಾಖಲಾಗುವ ಮೊದಲೇ ಈ 7 ದಿನಗಳ ಸಮಯಾವಧಿಯನ್ನ ದುರುಪಯೋಗ ಮಾಡಿಕೊಂಡು ಪ್ರಭಾವಿಗಳು ದೂರುದಾರರ ಮೇಲೆ ಒತ್ತಡ ಹೇರಿ, ಬೆದರಿಸಿ ಪ್ರಕರಣವನ್ನ ಹಿಂಪಡೆಯುವಂತೆ ಮಾಡುವ ಸಾಧ್ಯತೆಗಳನ್ನ ನಮ್ಮ ಕಾನೂನು ವ್ಯವಸ್ಥೆ ಹೇಗೆ ತಡೆಯಬಲ್ಲದು? ಎಲ್ಲರೂ ಈ ಬಗ್ಗೆ ಆಳವಾಗಿ ಯೋಚಿಸಬೇಕಾಗಿದೆ. ನಮ್ಮ ಈ ವಿಶ್ಲೇಷಣೆಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.